ಮಾಹಿತಿಯನ್ನ ಕಲೆ ಹಾಕ್ತಾರಾ ಅಮಿತ್ ಶಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ರಾಜ್ಯದಲ್ಲಿ ಸಂಭವಿಸಿರುವ ಘೋರ ದುರಂತಕ್ಕೆ ಶಾ ಎಂಟ್ರಿ ಕೊಡ್ತಾರಾ? ಯಾಕಂದ್ರೆ BY ರಾಘವೇಂದ್ರರ ಪುತ್ರನ ಮದುವೆಗೆ ಅಮಿತ್ ಶಾ ಬರಲಿದ್ದಾರೆ. ಭಾನುವಾರ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಇದೆ, ಹೀಗಾಗಿ ಮದುವೆಗೆ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಭವಿಸಿರುವಂತಹ ಘೋರ ದುರಂತದ ವಿಚಾರದ ಮಾಹಿತಿಯನ್ನ ಕಲೆ ಹಾಕ್ತಾರಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇರುವಂಥದ್ದು. ಬಿಜೆಪಿ ನಾಯಕರ ಆಪ್ತ ವಲಯದಿಂದಲೇ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಲಿ ಸಂಸದ BY ರಾಘವೇಂದ್ರರ ಪುತ್ರನ ಮದುವೆ ಸಮಾರಂಭ ಇದೆ ಭಾನುವಾರ. ಸೊ ಹೀಗಾಗಿ ಭಾನುವಾರ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ನಾಳೆ ಸಂಜೆ ಅರತಕ್ಷತೆ ಹಾಗೆ ನಾಡಿದ್ದು ಬೆಳಗ್ಗೆ ಮದುವೆಯ ಮುಹೂರ್ತಕ್ಕೆ ಅಮಿತ್ ಶಾ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ. ಹೀಗಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂತಹ ಭೀಕರ ದುರಂತದ ಘಟನಾ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸ್ಥಳ ಪರಿಶೀಲನೆಯನ್ನ ಅಮಿತ್ ಶಾ ಮಾಡುವ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮ ಹಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿದ್ದ ಸಂಭ್ರಮಾಚರಣೆಯ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಥಳದಲ್ಲಿ ಕಾಲ್ತುಳಿತಾ ಇತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ, ಆ ಒಂದು ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಬಿಜೆಪಿ ನಾಯಕರ ಜೊತೆಗೆ ಅಮಿತ್ ಶಾ ಸ್ಥಳ ಪರಿಶೀಲನೆ ಮಾಡುವ ಸಾಧ್ಯತೆ ಇರುವಂಥದ್ದು. ಸದ್ಯ ಕಾಲ್ತುಳಿತದ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಅವರ ಮನೆಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರವ ಮೌನ ಆವರಿಸಿರುವಂಥದ್ದು. ಕುಟುಂಬಸ್ಥರು ದಿಕ್ಕೇ ತೋಚದಂತಿದ್ದಾರೆ. ಮಗಳನ್ನ ಕಳೆದುಕೊಂಡು, ಅಕ್ಕ ತಮ್ಮನನ್ನ ಕಳೆದುಕೊಂಡು, ಹೀಗೆ ಸಾಕಷ್ಟು ಮಂದಿ ಈಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. 11 ಮಂದಿ ಏನು ಮೃತಪಟ್ಟಿದ್ದಾರಲ್ಲ ಎಲ್ಲರೂ ಕೂಡ ಯೂತ್ಸೆ. ಅಂಡ್ ಚಿಕ್ಕ ಮಕ್ಕಳು ಕೂಡ 13 ವರ್ಷ, 19 ವರ್ಷ, 20, 26, 24 ಎಲ್ಲ 30 ವರ್ಷದ ಒಳಗಿನವರೇ ಸಾವನ್ನಪ್ಪಿರೋದು. ಸೊ ಹೀಗಾಗಿ ಈ ಒಂದು ಘನಘೋರ ದುರಂತದ ಘಟನಾ ಸ್ಥಳಕ್ಕೆ ಅಮಿತ್ ಶಾ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಸಿಟ್ ಕೊಡ್ತಾರಾ? ಭೇಟಿ ನೀಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದೇ ಭಾನುವಾರ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಇದೆ. ಸೊ ಹೀಗಾಗಿ ಮದುವೆಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಭವಿಸಿರೋ ಘೋರ ದುರಂತದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಸ್ಥಳಕ್ಕೆ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸ್ಥಳ ಪರಿಶೀಲನೆ ನಡೆಸುವ ಸಾಧ್ಯತೆ ಕೂಡ ಇರುವಂಥದ್ದು. ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಕಾದು ನೋಡಬೇಕು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಈಗಾಗಲೇ ಸಂಭವಿಸಿರುವಂತಹ ಕಾಲ್ತುಳಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಇದೇ ಭಾನುವಾರ ರಾಜ್ಯಕ್ಕೆ ಆಗಮನಿಸ್ತಾ ಇದ್ದು ಬೆಂಗಳೂರಿಗೆ ಬರಲಿದ್ದು ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋ ಸಾಧ್ಯತೆ ಇದೆ. ಅದಷ್ಟೇ ಅಲ್ಲ, ಸ್ಥಳಕ್ಕೂ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಈ ಒಂದು ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿದಕ್ಕೋಸ್ಕರ ವಿಪಕ್ಷ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡುತ್ತೆ. ಈಗಾಗಲೇ ಈಗ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆದು ಮಾತನ್ನು ಕೂಡ ಆಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಮತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಪ್ರಮುಖರು. ಈಗ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ದವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮ, ಒಂದು ಮದುವೆಗೆ ಆಗಮಿಸ್ತಾ ಇದ್ದಾರೆ. ನಾಡಿದ್ದು ರವಿವಾರ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ
ರಾಜ್ಯದಲ್ಲಿ ಆಗಿರುವಂತಹ ಈ ಘಟನೆ, ಬೆಂಗಳೂರಿನಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣದಿಂದ 11 ಜನ ಮೃತಪಟ್ಟಿರುವ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕೇಂದ್ರ ಗೃಹ ಸಚಿವರಾಗಿರೋದ್ರಿಂದ ಇದ್ರ ಬಗ್ಗೆ ಈಗಾಗಲೇ ಅವರಿಗೆ ಒಂದಿಷ್ಟು ಮಾಹಿತಿ ಹೋಗಿರುತ್ತೆ. ಆದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಬಗ್ಗೆ ಸಂಬಂಧಪಟ್ಟಾಗೆ ಒಂದು ಕೆಲ ಕಾಲ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಬಂದು ಹೋಗ್ತಾರೆ ಅನ್ನೋಂಥ ಮಾಹಿತಿ ಇದೆ. ಕಾರಣ ಏನಂತಂದ್ರೆ ರಾಜ್ಯ ಸರ್ಕಾರದ ಹಲವು ಹಗರಣ, ಹಲವು ವಿಚಾರಗಳನ್ನು ತೆಗೆದುಕೊಂಡು ಬಿಜೆಪಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿದೆ. ಪ್ರಧಾನಿ ಮೋದಿ ಅವರು ಸಹಿತ ರಾಜ್ಯ ಸರ್ಕಾರದ ಹಗರಣ ಕುರಿತಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಭಾಷಣದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಆಗಿರುವಂತಹ ದುರ್ಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಅದನ್ನ ಮಾಹಿತಿಯನ್ನ ಕಲೆ ಹಾಕಿ ದೇಶ ಮಟ್ಟದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡುವಂತ, ಹುಟ್ಟಾಕುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ ಮಧು, ಕುಂಭಮೇಳ ಆಗಿರುವಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕಾಲ್ತುಳಿತ ಆಗಿತ್ತು. ಅವಾಗ್ಲೂ ಕೂಡ ಒಂದಷ್ಟು ಜನ ಮೃತಪಟ್ಟಿದ್ರು. ಆವಾಗ ಕಾಂಗ್ರೆಸ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭದ್ರತಾ ವೈಫಲ್ಯ, ಸರಿಯಾಗಿ ಅಲ್ಲಿ ಸಿದ್ಧತೆ ಮಾಡ್ಕೊಂಡಿಲ್ಲ, ಈಗ ಇನ್ನಿತರ ವಿಚಾರಗಳ ಬಗ್ಗೆ ಆರೋಪವನ್ನ ಮಾಡಿತ್ತು. ಯೋಗಿ ಆದಿತ್ಯನಾಥ ಬಗ್ಗೆನೂ ಕೂಡ ಅಲ್ಲಿ ಆರೋಪಗಳನ್ನ ಮಾಡಲಾಗಿತ್ತು. ಇಂತಹ ಸಂದರ್ಭ ನೋಡಿರುವಂತಹ ಕಾರಣಕ್ಕಾಗಿ ಇದಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಇದು ಸೂಕ್ತ ಸಂದರ್ಭ ಅಂತ ಬಿಜೆಪಿ ಇದನ್ನ ಮನಗಂಡು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಕೇಂದ್ರದಿಂದ ಬಂದಂತ ಸಂದರ್ಭದಲ್ಲಿ, ರಾಜ್ಯ ಬಿಜೆಪಿ ಉಸ್ತುವಾರಿ ಬಂದಂತ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ, ಮನೆ ಬಂದಾಗ್ಲೂ ಕೂಡ ಹೇಳಿದ್ದಾರೆ, ಯಾವುದೇ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲ್ಲ, ಪ್ರತಿಭಟನೆಗಳಾಗತ್ತೆ, ಅಲ್ಲಿಗೆ ನಿಂತು ಹೋಗುತ್ತೆ, ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಮಾತನ್ನ, ಸಲಹೆಯನ್ನ ಕೊಟ್ಟಿದ್ರು. ಈಗ ಅದರ ನಂತರದಲ್ಲಿ ಇಂಥ ದುರ್ಘಟನೆ ನಡೆದಿದೆ. ಇದನ್ನ ಸರಿಯಾಗಿ ಬಳಸ್ಕೋಬೇಕು. ರಾಜ್ಯ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟಕ್ಕೆ ಇದನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿನೇ ಅಮಿತ್ ಶಾ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಮಾಡ್ತಾರೆ ಮತ್ತು ಚಿನ್ನಸ್ವಾಮಿ ಗೇಟ್ ಬಳಿಯಲ್ಲಿ ಘಟನೆ ನಡೆದಂತ ಸ್ಥಳಕ್ಕೂ ಕೂಡ ಭೇಟಿ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವತ್ತಿನ ದಿನ ಮದುವೆಗೆ ಅವರು ಬಂದೇ ಬರ್ತಾರೆ. ಯಡಿಯೂರಪ್ಪನವರ ಕುಟುಂಬದಲ್ಲಿ ಆಗ್ತಾ ಇರುವಂತ ಮದುವೆ ಕಾರಣಕ್ಕಾಗಿ ಅವರು ಬಂದೇ ಬರ್ತಾರೆ. ಬಂದಾಗ ಇದೆಲ್ಲವೂ ಕೂಡ ಆಗ್ಲಿಕ್ಕಿದೆ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.